ಕೆಲವರಿಗೆ ಆತ್ಮದಲ್ಲಿ ಕೆಲವೊಂದು ರೋಗಗಳು ಇವೆ. ಭಯ, ಕಳವಳ, ಮನಸ್ಸಿನ ಖಿನ್ನತೆ, ಗೊಂದಲ, ಯಾವುದರಲ್ಲೂ ಸ್ಟಡಿಯಾಗಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಆಗದು. ಯಾಕೆ ನನ್ನ ಜೀವಿತ ಹೀಗಿದೆ ಎಂಬಂತ ಒಂದು ಗೊಂದಲ. ಆತ್ಮದಲ್ಲಿ ಒಂದು ಹೋರಾಟ. ನಿಮ್ಮ ಆತ್ಮದಲ್ಲಿ ಒಂದು ಸೌಖ್ಯ ಅವಶ್ಯ. ದೇವರು ಹೇಳುತ್ತಾರೆ, ನಾನೇ ನಿನ್ನನ್ನು ಗುಣ ಮಾಡುವಂತ ಕರ್ತನು ಎಂಬುದಾಗಿ. ದೇವರು ನಿಮಗೆ ಮಾತು ಕೊಡುತ್ತಾರೆ, ನಾನೇ ನಿಮ್ಮ ಆರೋಗ್ಯದಾಯಕನು, ನಾನೇ ನಿನ್ನ ಪರಿಹಾರಿಯಾಗಿರುವ ಕರ್ತನು, ನಾನೇ ನಿಮ್ಮ ಆರೋಗ್ಯದಾಯಕನು ಎಂಬಂತ ಕರ್ತನ ಮಾತು ನೆರವೇರಬೇಕು ಅಂದರೆ ನಾವು ಏನು ಮಾಡಬೇಕು? ಈ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ನನ್ನ ಮಕ್ಕಳೇ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ದೇವರು ಏನು ಹೇಳುತ್ತಾ ಇದ್ದಾರೆಂಬುದನ್ನು ನೀವು ಸ್ಪಷ್ಟವಾಗಿ ಗಮನಿಸಬೇಕು. ಬರೀ ಭಕ್ತಿಯಾಗಿದ್ದೇನೆಂದು ಹೇಳಿದರೆ ಈ ಶಾಪಗಳು ನೀಗುವುದಿಲ್ಲ, ಪಾಪಗಳು ನೀಗುವುದಿಲ್ಲ. ನಿಮ್ಮ ದೇವರಾದ ಯೆಹೋವನ ಮಾತನ್ನು ನೀವು ಶ್ರದ್ಧೆಯಿಂದ ಕೇಳಬೇಕು. ಆದ್ದರಿಂದಲೇ ನೋಡಿರಿ, ನಾವು ಯಾವಾಗ ಕೂಟ ನಡೆಸಿದರೋ ಮೊದಲನೆಯದಾಗಿ ದೇವರ ವಾಕ್ಯವನ್ನು ಪ್ರಸಂಗ ಮಾಡುತ್ತೇವೆ. ಈ ಸತ್ಯವೇದ ವಾಕ್ಯಗಳೇ ದೇವರ ಮಾತುಗಳು, ದೇವರ ವಾಕ್ಯಗಳು. ಇದನ್ನು ಮೊದಲನೆಯದಾಗಿ ಪ್ರಸಂಗ ಮಾಡುತ್ತೇವೆ. ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ದೇವರು ಏನು ಹೇಳುತ್ತಾರೆ ಎಂಬುದನ್ನು ಶ್ರದ್ಧೆಯಿಂದ ಕೇಳಿ. ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ